ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ನಾನಂತೂ ಉಸ್ಕೂರು ಜಾತ್ರೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮಧ್ಯಾಹ್ನ ರೆಡಿಯಾಗಿ ಕಾರ್ ಬುಕ್ ಮಾಡಿಕೊಂಡು ಸೀದಾ ಜಾತ್ರೆ ಕಡೆಗೆ ಹೊರಟೆ. ಅಮ್ಮನಿಗೆ ಹುಷಾರಿಲ್ಲದೆ ಇರೋ ಕಾರಣ ಮನೇಲಿ ಯಾರೂ ಬರಲಿಲ್ಲ. ಯಾರಾದರೂ ಅಮ್ಮನ ನೋಡ್ಕೊಳ್ಬೇಕು. ಅಷ್ಟೊತ್ತು ನಾನು ಜಾತ್ರೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಗಟ್ಟಳ್ಳಿ ತೇರ್ನ ಉಸ್ಕೂರು ಕಡೆ ಎಳ್ಕೊಂಡು ಬಂದ್ಬಿಟ್ಟಿದ್ದು. ಉಸ್ಕೂರು ಜಾತ್ರೆಗೆ ಬಂದಿದ್ದೀನಿ. ಆ್ಯಂಡ್ ತೇರುಗಳನ್ನು ಒಂದು ಕಡೆಯಿಂದ ಎಳ್ಕೊಂಬರ್ತಾ ಇದ್ದಾರೆ, ಆ ಕಡೆಯಿಂದ ಗಟ್ಟಳ್ಳಿ ತೇರು ಬರ್ತಾ ಇದೆ. ಆ್ಯಂಡ್ ಇಲ್ಲೊಂದು ತೇರು ಬರ್ತಾ ಇದೆ. ಮೂರು ಗಂಟೆಗೆ ಮನೆ ಬಿಟ್ಟಿದೆ. ಅಷ್ಟರಲ್ಲಿ ಗಟ್ಟಳ್ಳಿ ತೇರನ್ನ ಉಸ್ಕೂರು ಹತ್ರ ಎಳ್ಕೊಂಬಂದ್ಬಿಟ್ಟಿದ್ರು. ಸಂಜೀನಗರ ತೇರನ್ನ ದೇವಸ್ಥಾನದ ಹಿಂಭಾಗದಲ್ಲಿ ನಿಲ್ಲಿಸಿದ್ರು. ಆಲ್ರೆಡಿ ಹಾಗೆ ನಾರಾಯಣಪುರ ಕುರ್ಜನ್ನ ಕೂಡ ನಿಲ್ಲಿಸಿದ್ರು. ಸಂಜೀವಿ ನಗರ ಕುರ್ಜನ್ನ ದೇವಸ್ಥಾನದ ಹಿಂಭಾಗದಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಆ್ಯಂಡ್ ಈ ಬಾರಿ ಕುರ್ಜುಗಳ ಹೈಟ್ ಅಂತೂ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಅವರು ರೂಲ್ಸ್ ಮಾಡಿದ್ದಾರೆ. ಹೋದ ಸತಿ ಆದಂತಹ ಘಟನೆ ಮತ್ತೆ ಸಂಭವಿಸಬಾರ್ದು ಅಂತ ಹೇಳಿ ಹೋದ ಸತಿ ಕುರ್ಜುಗಳು 2 ಬಿದ್ದೋಗಿ ಆ್ಯಂಡ್ 2 ಪ್ರಾಣವನ್ನು ಕಳ್ಕೊಂಡಿದ್ರು. ಹಾಗಾಗಿ ಈ ಬಾರಿ ಕುರ್ಜುಗಳ ಹೈಟ್ ಎಲ್ಲ ಬಹಳ ಕಡಿಮೆ ಇದೆ. ಅದಕ್ಕೆ ಸ್ವಲ್ಪ ವೈಬ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ನನಗನ್ನಿಸ್ತು ಜಾತ್ರೆಗೆ ಹೋದವಾಗ. ಆ್ಯಂಡ್ ನೋಡಿ, ಎತ್ತುಗಳೆಲ್ಲ ರೆಡಿಯಾಗಿ ಆ ಕಡೆಯಿಂದ ಎಳ್ಕೊಂಬರ್ತಾ ಇದ್ದಾವೆ ಕುರ್ಜುಗಳನ್ನು. ಈ ಬಾರಿ ಒಟ್ಟಾರೆಯಾಗಿ 17 ಕುರ್ಜುಗಳು ಮದ್ದೂರಮ್ಮ ದೇವಸ್ಥಾನದ ಹಿಂಭಾಗ ಬಂದು ನಿಲ್ತವೆ. ಆ್ಯಂಡ್ ಮದ್ದೂರಮ್ಮ ದೇವಸ್ಥಾನದ ಹತ್ರ ಹೋದೆ, ನೋಡಿದ್ರೆ ವಿಪರೀತ ರಶ್ ಇದ್ರು. ಒಳಗಡೆ ಎಲ್ಲ ತುಂಬಾ ಕ್ಯೂ ಇತ್ತು. ಇನ್ನು ಕ್ಯೂವಲ್ಲಿ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ. ಆ್ಯಂಡ್ ನಾನು ಒಬ್ಬಳೇ ಹೋಗಿದ್ದೆ ಜಾತ್ರೆ ನೋಡೋದಕ್ಕೆ. ಈ ಒಂದು ಉಸ್ಕೂರು ಮದ್ದೂರಮ್ಮನ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸವಿದೆ. ಈ ಹಿಂದೆ ಕೂಡ ಟಿಪ್ಪು ಸುಲ್ತಾನನು ಕೂಡ ಈ ಒಂದು ದೇವಸ್ಥಾನದ ಬಳಿ ಬಂದು ತಾಯಿಗೆ ಶರಣಾಗಿ ಚಿನ್ನ ಹಾಗೆ ವಜ್ರದ ಆಭರಣಗಳನ್ನು ಕೊಟ್ಟಿರೋದು ಕೂಡ ಇದೆ. ಪ್ರತಿ ವರ್ಷವೂ ಕೂಡ ಈ ಚಿನ್ನ ಆಭರಣಗಳನ್ನು ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ದೊಡ್ಡ ಮದ್ದೂರಮ್ಮ ಹಾಗೆ ಚಿಕ್ಕ ಮದ್ದೂರಮ್ಮ ಇಬ್ಬರಿಗೂ ಕೂಡ ಹಾಕ್ತಾರೆ. ಆ್ಯಂಡ್ ನೋಡಿ, ಈ ಕಡೆಯಿಂದ ಗಟ್ಟಳ್ಳಿ ಕುರ್ಜನ ಎಳ್ಕೊಂಡು ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ಆ್ಯಂಡ್ ಮೊದಲಂತೂ ನಾನು ಕುರ್ಜನ್ನ ಹಿಡಿಬೇಕು ಅಂತಂದರೆ ಮೊಬೈಲ್ ತುಂಬ ಕಷ್ಟಪಡ್ತಾ ಇದೆ. ಈ ಬಾರಿ ಎಲ್ಲ ಕುರ್ಜ್ಗಳ ಹೈಟು ಬಹಳನೇ ಕಡಿಮೆ ಆಗಿಬಿಟ್ಟಿದೆ. ಅದರ ವೈಬ್ಸು ಕೂಡ ನಿಜ ಕಡಿಮೆ ಆಗಿದೆ. ಯಾಕೆ ಈ ಬಾರಿ ಕುರ್ಜುಗಳ ಹೈಟನ್ನು ಕಡಿಮೆ ಮಾಡಿದ್ದಾರೆ ಅಂದರೆ, ಹೋದ ವರ್ಷ 2025ರಲ್ಲಿ ವಿಪರೀತ ಗಾಳಿ ಹಾಗೆ ಮಳೆಯಿಂದ ರಾಯಸಂದ್ರ ಕುರ್ಜು ಹಾಗೆ ದೊಡ್ಡನಮಂಗಲ ಕುರ್ಜು 2 ಕೂಡ ಬಿದ್ದೋಗಿತ್ತು. ನೋಡಿ, ಇದೆಲ್ಲ ಹೋದ ವರ್ಷದ ವಿಡಿಯೋ. ಗಟ್ಟಳ್ಳಿನಲ್ಲಿ ಹೋದ ವರ್ಷ ಫಸ್ಟ್ ಟೈಮ್ ಕುರ್ಜನ್ನ ಮಾಡಿದ್ರು, ಬಹಳ ಎತ್ತರವಾಗಿ ಮಾಡಿದ್ರು. ಈ ಕುರ್ಜುಗಳ ಹೈಟ್ ಬಂದ್ಬಿಟ್ಟು 100 ಅಡಿಯಿಂದ 200 ಅಡಿಗಿಂತ ಹೆಚ್ಚು ಎತ್ತರದಲ್ಲಿ ಇರ್ತವೆ. ಪ್ರಪಂಚದಲ್ಲಿಯೇ ಇಷ್ಟು ಎತ್ತರವಾದಂತಹ ಕುರ್ಜುಗಳನ್ನು ಎಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ. ಬರೀ ಉಸ್ಕೂರು ಮದ್ದೂರಮ್ಮನ ಜಾತ್ರೆಯಲ್ಲಿ ಮಾತ್ರ ನೀವು ನೋಡೋದಕ್ಕೆ ಸಾಧ್ಯ. ಸೊ ಈ ಒಂದು ಇತಿಹಾಸ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಕುರ್ಚುಗಳ ಹೈಟ್ ಎಲ್ಲ ಕಡಿಮೆ ಆಗಿದೆ. ಯಾಕೆಂದರೆ ಹೋದ ಸತಿ ಆದಂಥ ಯಾವುದೇ ಘಟನೆಗಳು ಮತ್ತೊಮ್ಮೆ ಸಂಭವಿಸಬಾರ್ದು ಅಂತ ಹೇಳಿ. ಯಾಕೆಂದರೆ ಬೇರೆ ಬೇರೆ ಊರುಗಳಿಂದ ಬಹಳ ದೂರದಿಂದ ಎಳ್ಕೊಂಬರ್ತಾರೆ ಕುರ್ಜುಗಳನ್ನು. ಹಾಗಾಗಿ ಈ ಒಂದು ಕುರ್ಜುಗಳನ್ನು ಉಸ್ಕೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಈ ಒಂದು ಕುರ್ಜುಗಳನ್ನು ಎಳ್ಕೊಂಡು ಬರುವಾಗ ನೇರವಾಗಿ ರಸ್ತೆಯ ಸಂಪರ್ಕದಲ್ಲಿ ಬರೋದಿಲ್ಲ. ಹೊಲ ಗದ್ದೆಗಳ ಮೇಲೆ ಈ ಕುರ್ಜುಗಳನ್ನು ಎಳ್ಕೊಂಡು ಊರಿಗೆ ಕರ್ಕೊಂಬರ್ತಾರೆ. ಸೊ ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಒಂದು ದೃಶ್ಯವನ್ನು ನೋಡೋದಕ್ಕೇನೆ ಈ ಒಂದು ಜಾತ್ರೆಯಲ್ಲಿ ಬಂದು ಸೇರ್ತಾರೆ. ಬಹಳ ಎತ್ತರವಾದಂತಹ ಕುರ್ಜುಗಳು ಹಳ್ಳ ದಿಣ್ಣೆಯಲ್ಲಿ ಬಾಗಿ ಮತ್ತೆ ಎದ್ದೋಳುತ್ತೆ. ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಈ ಒಂದು ದೃಶ್ಯವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನರು ಬಂದು ಈ ಒಂದು ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ಸೇರ್ತಾ ಇದ್ರು. ಆ್ಯಂಡ್ ನೋಡಿ,
ಗಟ್ಟಳ್ಳಿನಲ್ಲಿ ಹೋದ ವರ್ಷ 2025ರಲ್ಲಿ ಪ್ರಾರಂಭ ಮಾಡಿದಂತಹ ಕುರ್ಜು ಇದು. ಅವರು ಕೂಡ ತುಂಬ ಎತ್ತರವಾಗಿ ಕುರ್ಜನ್ನು ಮಾಡಿದರು. ಎಲ್ಲ ಕುರ್ಜುಗಳಿಗೆ ರಾಜ ಬಂದ್ಬಿಟ್ಟು ರಾಯಸಂದ್ರ ಕುರ್ಜು. ಸೊ ಹೋದ ವರ್ಷ ಆಗಿದ್ದು ನಿಜವಾಗ್ಲೂ ಆ ಘಟನೆಗಳನ್ನು ಕಣ್ಮುಂದೆ ಆಗಿದ್ದು ಮರೆಯೋಕ್ಕಾಗಲ್ಲ. ನಾವು ಸಣ್ಣ ವಯಸ್ಸಿಂದ ಅಮ್ಮನ ತವರು ಮನೆ ಬಂದು ಉಸ್ಕೂರು, ಸಣ್ಣ ವಯಸ್ಸಿಂದ ನಾನು ಕುರ್ಜುಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಆ್ಯಂಡ್ ಈ ಒಂದು ಮದ್ದೂರಮ್ಮನ ದೇವಸ್ಥಾನದ ಬಳಿ ಮೊದಲು 100 ಕುರ್ಜುಗಳು ಬರ್ತಿತ್ತಂತೆ. ಕಾಲಕ್ರಮೇಣ 23 ಕುರ್ಜುಗಳು ಬರ್ತಾಯಿತ್ತು. ನಾನು ಒಂದು ಸಣ್ಣ ಹುಡುಗಿಯಿಂದ ನೋಡ್ಕೊಂಬಂದಿರೋಂಥ ಕುರ್ಜುಗಳು 8ರಿಂದ 9 ಕುರ್ಜುಗಳು, 10 ಕುರ್ಜುಗಳು ಕೂಡ ಬಂದಿದೆ. ಈ ವರ್ಷ ಬಂದ್ಬಿಟ್ಟು 100 ವರ್ಷಗಳ ಇತಿಹಾಸವನ್ನು ಅಳಿಸ್ತಾ ಇದೆ. ಏನಪ್ಪ ಅಂತಂದರೆ 17 ಕುರ್ಜುಗಳು, ಬರೋಬ್ಬರಿ 17 ಕುರ್ಜುಗಳು ಬಂದು ಉಸ್ಕೂರನ್ನು ಸೇರ್ತಾ ಇದೆ. ಸೊ ಅದೇ ಒಂದು ಕುತೂಹಲದಲ್ಲಿ ನಾನು ಕೂಡ ಉಸ್ಕೂರು ಮದ್ದೂರಮ್ಮನ ಜಾತ್ರೆಗೆ ಹೋಗಿದ್ದೆ. 17 ಕುರ್ಜುಗಳನ್ನು ನೋಡ್ಕೊಂಬರೋಣ ಅಂತ ಹೇಳಿ ನಾನು ಹೋಗೋ ಅಷ್ಟರಲ್ಲಿ 3 ಗಂಟೆ ಏನೋ ಸಮಯ ಆಗಿತ್ತು. ಅಷ್ಟರಲ್ಲಿ ಗಟ್ಟಳ್ಳಿ ಕುರ್ಜನ್ನು ಎಳ್ಕೊಂಬರ್ತಾಯಿದ್ರು. ಸಂಜೀವಿ ನಗರ ಕುರ್ಜು ಬಂದು ಆಲ್ರೆಡಿ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತಿತ್ತು. ಮತ್ತೊಂದು ಕುರ್ಜು ಬರ್ತಾಯಿತ್ತು. ಆ ಕಡೆಯಿಂದ ಒಟ್ಟಾರೆಯಾಗಿ 4 ಕುರ್ಜನ್ನು ಮಾತ್ರ ನೋಡಿದೆ. ಮತ್ತು ಉಳಿದಿದ್ದು ಕುರ್ಜುಗಳು ಇನ್ನೂ ಬಂದಿರಲಿಲ್ಲ. ಬಹುಶಃ ಸಾಯಂಕಾಲ ಇನ್ನೂ ಲೇಟ್ ಆಗಬಹುದು ಕುರ್ಜುಗಳನ್ನು ಎಳ್ಕೊಂಡು ಬರೋ ಅಷ್ಟರಲ್ಲಿ. ಸಂಜೀವಿ ನಗರ ಕುರ್ಜನ ಎಳ್ಕೊಂಬಂದು ದೇವಸ್ಥಾನದ ಹಿಂಭಾಗದಲ್ಲಿ ನೋಡಿ ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಕೂಡ ಸ್ವಲ್ಪ ಚಿಕ್ಕದಾಗಿದೆ ಸಂಜೀವಿ ನಗರ ಕುರ್ಜು. ಆ್ಯಂಡ್ ಹಿಂಭಾಗದಲ್ಲಿ ನೋಡಿ ಗಟ್ಟಳ್ಳಿ ಕುರ್ಜನ್ನ ಎಳ್ಕೊಂಬರ್ತಾ ಇದ್ದಾರೆ. ಅಂಗಡಿಗಳು ಬಂದಿದ್ದಾವೆ. ಹಾಗೆ ಜನ ಕೂಡ ವಿಪರೀತ ರಶ್ ಇದ್ದೇ ಇರ್ತಾರೆ. ಸುಮಾರು 5 ಲಕ್ಷ ಜನ ಈ ಒಂದು ಜಾತ್ರೆಯಲ್ಲಿ ಸೇರ್ತಾರೆ. ಹೆಣ್ಣುಮಕ್ಕಳಿಗೆ ಬಹಳ ಇಷ್ಟವಾದಂತಹ ಎಲ್ಲ ಥರದ ಬಳೆ ಇದು ಎಲ್ಲವೂ ಕೂಡ ಅಂಗಡಿಗಳಿದೆ. ಆ್ಯಂಡ್ ಜಾತ್ರೆ ಎಲ್ಲ ಓಡಾಡ್ತಾ ಇದ್ದೀನಿ ಒಬ್ಬಳೇ. ಜಾತ್ರೆ ಅಂತಂದರೆ ಜಾತ್ರೆಗಳಲ್ಲಿ ಮುಖ್ಯ ಆಕರ್ಷಣೆ ಬಂದು ಈ ಕಳ್ಳೆಪುರಿ, ಮೈಸೂರು ಪಾಕು, ಪಕೋಡ, ಜಿಲೇಬಿ ಬಣ್ಣ ಬಣ್ಣವಾಗಿ ಬಹಳ ಆಕರ್ಷಣೆಯಿಂದ ಕಾಣಿಸ್ತಾ ಇರುತ್ತೆ.
ಆ್ಯಂಡ್ ಈ ಬಾರಿ ಜಾತ್ರೆನಲ್ಲಂತೂ ನಮ್ಮ ಬೆಳ್ಳೆಂಡೂರಿನ ಜನನೇ ಅರ್ಧ ಜನ ಇದ್ದರು. ಸುಮಾರು ಜನ ನನ್ನ ಕಣ್ಣಿಗೆ ಬಿದ್ದರು. ಸುಮಾರು ನಮ್ಮ ಬೆಳ್ಳೆಂಡೂರಿನವರೇ ಸುಮಾರು ಜನ ಇದ್ದರು. ಹಾಗೆಯೇ ಆ ಜಾತ್ರೆ ಎಲ್ಲ ಒಬ್ಬಳೇ ತಿರುಗಾಡ್ತಾ ಅಂಗಡಿಗಳನ್ನೆಲ್ಲ ನೋಡ್ಕೊಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಮೈಸೂರು ಪಾಕು ಇದೆಲ್ಲನೂ. ತುಂಬ ಚೆನ್ನಾಗಿದೆ ಜಾತ್ರೆಗಳಲ್ಲಿ ನೋಡೋದಕ್ಕೆ. ಎಲ್ಲ ಅಂಗಡಿಗಳನ್ನ ನೋಡ್ತಾ ಹಾಗೆಯೇ ವಿಡಿಯೋ ಮಾಡ್ಕೊಳ್ತಾ ಎಲ್ಲ ಕಡೆ ಓಡಾಡ್ತಾ ಇದೆ. ಜೊತೆಗೆ ಯಾರಾದರೂ ಇದ್ದಿದ್ರೆ ಜೋಶ್ ಸ್ವಲ್ಪ ಜಾಸ್ತಿನೇ ಇರೋದು. ಆ್ಯಂಡ್ ಒಬ್ಬಳೇ ಎಷ್ಟು ಅಂತ ತಿರುಗಾಡಲಿ, ಎಲ್ಲ ಕಡೆನೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಈ ಜಾತ್ರೆಯ ಫುಲ್ಲು ವೈಬ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಬಾರಿ ಈ ಜಾಯಿಂಟ್ ವೀಲು ಇವುಗಳೆಲ್ಲ ತುಂಬಾ ಬಂದ್ಬಿಟ್ಟಿತ್ತು. ಯಾಕೆಂದರೆ ಫಸ್ಟ್ ಆದರೂ ದೇವಸ್ಥಾನದ ಹಿಂಭಾಗದಲ್ಲಿ ಜಾಗವನ್ನು ಮಾಡಿಬಿಟ್ಟು ಈ ಆಟಿಕೆಗಳಿಗೆ ಎಲ್ಲರೂ ಆಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಈ ಬಾರಿ ಬಂದ್ಬಿಟ್ಟು ಪೂರ್ತಿ ಆ ಕಡೆ ಈ ಹೊಲಗಳಿದೆಯಲ್ವ ಆ ಸೈಡಲ್ಲಿ ದೊಡ್ಡದಾದಂತಹ ಜಾಗದಲ್ಲಿ ಅರೇಂಜ್ ಮಾಡಿಕೊಟ್ಬಿಟ್ಟಿದ್ದಾರೆ. ಅಬ್ಬಾ ಎಷ್ಟು ಇದೆ ಅಂದರೆ ಮಿನಿ ಫನ್ ವರ್ಡ್ ಥರನೇ ಇತ್ತು. ಆಲ್ಮೋಸ್ಟ್ ಎಲ್ಲನೂ ಐಟಮ್ಸ್ ಎಲ್ಲ ಆಟ ಆಡೋದಕ್ಕೆ ಎಲ್ಲ ಥರದ್ದು ಇತ್ತು. ನೋಡ್ತಾ ಹೋಗಿ ಅದು ಎಷ್ಟು ಥರ ಇದೆ, ಎಲ್ಲಿಂದ ಎಲ್ಲಿವರೆಗೂ ಎಷ್ಟು ಎಕರೆವರೆಗೂ ಕೂಡ ಈ ಥರದ ಒಂದು ಐಟಮ್ಗಳನ್ನು ತಂದು ಜಾತ್ರೆಗೆ ಇಟ್ಟಿದ್ದಾರೆ. ಅದು ಮಕ್ಕಳಂತೂ ಬಹಳ ಖುಷಿಯಿಂದ ಆ್ಯಂಡ್ ಎಲ್ಲ ಇದರಲ್ಲೂ ಆಡ್ತಾಯಿದ್ರು. ಅಲ್ಲಿ ನೋಡಿ ಎಷ್ಟು ಖುಷಿಯಿಂದ ಆಡ್ತಾಯಿದ್ದಾರೆ. ಈ ಬಾರಿ ಅಂತೂ ತುಂಬ ಐಟಮ್ಗಳು ಬಂದಿದೆ ಮಕ್ಕಳು ಆಟ ಆಡೋದಕ್ಕೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಆಡೋದಕ್ಕೆ. ಹಾಗೆ ಮುಂದೆ ನಡ್ಕೊತಾ ಹೋದೆ. ಅಲ್ಲಲ್ಲೇ ಪೆಂಡೈಲ್ಗಳನ್ನು ಈ ರೀತಿ ಹಾಕಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಲ್ಲಿ ನೀರು ಮಜ್ಜಿಗೆ ಪಾನಕವನ್ನು ಹೆಸರುಬೇಳೆಯನ್ನು ಕೊಡ್ತಾ ಇದ್ದಾರೆ. ಅದೊಂಥರ ಕುಡಿತಾ ತಿಂತಾ ಹೋಗ್ತಾ ಇದ್ರೆ ಆಯಾಸವೆಲ್ಲ ಕಳೆಯುತ್ತೆ. ಹಾಗೆ ಮುಂದೆ ಬರ್ತಾ ಇದ್ರೆ ಈ ಕಡೆಯಿಂದ ಒಂದು ಕುರ್ಜನ ಹೇಳ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಇದು 4ನೇಯ ಒಂದು ಕುರ್ಜು, ನಾನು ನೋಡಿದಂತಹ ಕುರ್ಜು ಹೇಳ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಜಾಯಿಂಟ್ ವೀಲ್ಗಳು ಎಷ್ಟು ಇದೆ ನೋಡಿ. ಒಂದು ಕಡೆ ನೀರು ಮಜ್ಜಿಗೆ ಪಾನಕವನ್ನು ಹಿಂಭಾಗದಲ್ಲಿ ಬಂದು ಹಂಚ್ತಾ ಇದ್ದಾರೆ. ಕುರ್ಜಿನ ಹಿಂದೆನೇ ಬರ್ತಾ ಇದ್ದಾರೆ ಜನ ನೋಡಿ. ಈ ಒಂದು ಜಾತ್ರೆಗೆ ವಯಸ್ಸಾದವ್ರನ್ನ ಅಥವಾ ಸಣ್ಣ ಪುಟ್ಟ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನುಗ್ಗಲಂತೂ 100% ಇದ್ದೇ ಇರುತ್ತೆ ಈ ಒಂದು ಜಾತ್ರೆಯಲ್ಲಿ. ಅದು ನೋಡಿ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಜನ. ಹಾಗೆಯೇ ಪರ್ಚೇಸ್ ಮಾಡೋದಕ್ಕೆ ಒಳ್ಳೆ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಮನೆಗೆ ಯೂಸ್ ಮಾಡುವಂಥ ಐಟಮ್ಸ್ ಆಗಿರ್ಬೋದು. ಆ್ಯಂಡ್ ಈ ಮಕ್ಕಳಾಡೋದಕ್ಕೆ ಈ JCB ಥರ ಎಲ್ಲ ಹೊಸದಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮನೆ ಡೆಕೋರೇಷನ್ಗೂ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನೋಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ದೆ. ಜನ ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ. ಹಬ್ಬ ಈ ಬಾರಿ ಅಂತೂ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಜಾತ್ರೆ. ಆ್ಯಂಡ್ ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ ಜನ. ಎಲ್ಲಿಂದ ಎಲ್ಲಿವರೆಗೂ ಇದೆ ಜಾತ್ರೆ. ಹಬ್ಬ ಮಕ್ಕಳೆಲ್ಲ ಈ ಜಾಯಿಂಟ್ ವೀಲು ಮತ್ತು ಈ ಬೋಟ್ ಥರ ಇದೆಯಲ್ಲ ಅದರೆಲ್ಲ ಹಾಡ್ಕೊಂಡು ಕಿರ್ಚ್ಕೊಂಡು ಆ ಭಯಕ್ಕೆ ನೋಡ್ತಾ ಇದ್ರೆ ಬಹಳನೇ ಖುಷಿ ಅನ್ನಿಸ್ತಾ ಇತ್ತು. ಫೈನಲ್ ಆಗಿ ಬಸ್ ಹತ್ತು ಮನೆಗೆ ಬಂದೆ.